ಒಂದು ಹಸಿರು ಶಾಂತವಾದ ಭಾರತೀಯ ಗ್ರಾಮ. ಸುತ್ತಲೂ ಹೊಲಗಳು, ನದಿಗಳು, ದೇವಸ್ಥಾನ, ಮಕ್ಕಳ ನಗು. ಬೆಳಗಿನ ಸೂರ್ಯೋದಯ, ಹಕ್ಕಿಗಳ ಕೂಗು. ಆದರೆ ಹಠಾತ್ ಭೂಮಿ ಕಂಪಿಸುತ್ತದೆ. ಕಾಡಿನಿಂದ ಭಯಾನಕವಾದ ದೊಡ್ಡ ದೈತ್ಯ ಹಾವುಗಳು ಹೊರಬರುತ್ತವೆ. ಅವು ಮನೆಗಳನ್ನು ನಾಶಮಾಡುತ್ತಿವೆ. ಜನರು ಭಯದಿಂದ ಓಡುತ್ತಿದ್ದಾರೆ. ಮಕ್ಕಳು ಅಳುತ್ತಿದ್ದಾರೆ. ಗ್ರಾಮಸ್ಥರು ದೇವರನ್ನು ಪ್ರಾರ್ಥಿಸುತ್ತಾರೆ. ಆಕಾಶದಲ್ಲಿ ಬಿರುಗಾಳಿ, ಮಿಂಚು. ಒಂದು ಪರ್ವತದ ಮೇಲೆ ಹನುಮಂತ ಧ್ಯಾನದಿಂದ ಕಣ್ಣು ತೆಗೆಯುತ್ತಾನೆ. ಅವನ ಕಣ್ಣುಗಳಲ್ಲಿ ಕೋಪ ಮತ್ತು ಕರುಣೆ. ಧರ್ಮವನ್ನು ರಕ್ಷಿಸುವ ಸಮಯ ಬಂದಿದೆ ಎಂದು ಗರ್ಜನೆ. ಇನ್ನೊಂದು ಕಡೆ ಕಾಡಿನ ಮಧ್ಯೆ ಭಾರೀ ಸ್ಫೋಟ. ನೆಲದಿಂದ ಎದ್ದು ಬರುವ ಹುಲ್ಕ್ ಹಸಿರು ದೇಹ, ಉಗ್ರ ಶಕ್ತಿ. ಅವನು ಗ್ರಾಮಸ್ಥರ ಕಿರುಚಾಟ ಕೇಳಿ ಆಕಾಶದ ಕಡೆ ನೋಡುತ್ತಾನೆ. ನೆಲ ಕಂಪಿಸುವಂತೆ ಓಡುತ್ತಾನೆ. ಗ್ರಾಮದ ಮಧ್ಯೆ ಹಾವುಗಳು ದಾಳಿ. ಅಷ್ಟರಲ್ಲಿ ಆಕಾಶದಿಂದ ಹನುಮಂತ ಇಳಿದು ಬರುತ್ತಾನೆ. ಹನುಮಂತನ ಗದೆ ಒಂದು ಹಾವನ್ನು ಹೊಡೆದು ಎಸೆದು ಬಿಡುತ್ತದೆ. ಹುಲ್ಕ್ ಬಂದು ಭಾರೀ ಹಾವನ್ನು ಹಿಡಿದು ನೆಲಕ್ಕೆ ಬಡಿದು ಹಾಕುತ್ತಾನೆ. ಧೂಳು, ಬೆಂಕಿ, ಸ್ಲೋ ಮೋಷನ್ ಫೈಟಿಂಗ್. ಹಾವುಗಳ ರಾಜ ಮಹಾನಾಗ ಹೊರಬರುತ್ತಾನೆ. ಭಯಾನಕ ಅಗ್ನಿ ಕಣ್ಣುಗಳು. ಹನುಮಂತ ಮತ್ತು ಹುಲ್ಕ್ ಒಬ್ಬರತ್ತ ಒಬ್ಬರು ನೋಡುತ್ತಾರೆ. ಮೌನ ಒಪ್ಪಂದ. ಹನುಮಂತ ಶಕ್ತಿ ಮಂತ್ರ ಜಪಿಸುತ್ತಾನೆ. ಹುಲ್ಕ್ ಪೂರ್ಣ ಶಕ್ತಿಯಿಂದ ಜಿಗಿದು ದಾಳಿ. ಎಪಿಕ್ ಫೈನಲ್ ಫೈಟ್. ಬೆಟ್ಟ ಕುಸಿಯುವಷ್ಟು ಶಕ್ತಿ. ಮಹಾನಾಗ ಸೋಲು. ಹಾವುಗಳು ಕಾಡಿನೊಳಗೆ ಓಡಿ ಹೋಗುತ್ತವೆ. ಗ್ರಾಮ ಉಳಿಯುತ್ತದೆ. ಜನರು ಹನುಮಂತನಿಗೆ ನಮಸ್ಕಾರ, ಹುಲ್ಕ್ಗೆ ಧನ್ಯವಾದ. ಹನುಮಂತ ಆಶೀರ್ವಾದ ನೀಡಿ ಆಕಾಶಕ್ಕೆ ಹಾರುತ್ತಾನೆ. ಹುಲ್ಕ್ ನಗುಮುಖದಿಂದ ಕಾಡಿನೊಳಗೆ ಮರೆಯಾಗುತ್ತಾನೆ. ಗ್ರಾಮದಲ್ಲಿ ಶಾಂತಿ. ದೇವಸ್ಥಾನದ ಗಂಟೆ. ಸೂರ್ಯಾಸ್ತ. ಶಕ್ತಿ ಮತ್ತು ಭಕ್ತಿಯು ಸೇರಿದರೆ ಯಾವುದೇ ದುಷ್ಟಶಕ್ತಿ ಉಳಿಯದು.